Hello everyone, welcome to Sanmargaha classes. Question number 41 from Luther Burbank chapter. How was Luther Burbank inspired to grow new varieties of plants? ಸೊ ಅವರು ಹೊಸ ವೆರೈಟಿ ಆಫ್ ಪ್ಲಾಂಟ್ಸ್ ಅನ್ನ ಹೊಸ ವಿಧದ ಸಸ್ಯಗಳನ್ನ ಬೆಳೆಯೋದಿಕ್ಕೆ ಅವರಿಗೆ ಸಿಕ್ಕಂತಹ ಇನ್ಸ್ಪಿರೇಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಫಾರ್ 2 marks. ಓಕೆ, ಲೆಟ್ us see the answer. Luther Burbank was attracted towards the wonders of nature and learned the techniques of growing varieties of crops and plants during his early days. ನೋಡಿ ಅವರು ಲೂಥರ್ ಬರ್ಬ್ಯಾಂಕ್ ಅವರು he was attracted towards wonders of nature ಅಂದ್ರೆ ಪ್ರಕೃತಿಯ ಅದ್ಭುತಗಳ ಕಡೆಗೆ ಅವರು ತುಂಬಾ ಅಟ್ರಾಕ್ಟ್ ಆಗಿದ್ರು. ಓಕೆ, ಅಂಡ್ he learned the techniques of growing variety of crops and plants during his early days. ತಮ್ಮ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಬೇರೆ ಬೇರೆ ವಿಧದ ಪ್ಲಾಂಟ್ಗಳನ್ನ ಬೆಳೆಯುವಂತಹ ಟೆಕ್ನಿಕ್ ಅಂದ್ರೆ ತಂತ್ರಜ್ಞಾನವನ್ನ ಅರಿತಿದ್ದರು, ಕಲಿತಿದ್ದರು. ಓಕೆನಾ? ಡಾರ್ವಿನ್ಸ್ ಬುಕ್ ವೇರಿಯೇಷನ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್. ಚಾರ್ಲ್ಸ್ ಡಾರ್ವಿನ್ ಅವರು ಗೊತ್ತಲ್ವಾ ನಿಮ್ಗೆ? ಚಾರ್ಲ್ಸ್ ಡಾರ್ವಿನ್ ಅವರು ಬರೆದಂತಹ ಪುಸ್ತಕ ವೇರಿಯೇಷನ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್ ಮೇಡ್ ಹಿಮ್ to devote his life to grow new varieties of plants. ಸೊ ಆ ಪುಸ್ತಕನೇ ಅವರಿಗೆ ಒಂದು ಇನ್ಸ್ಪಿರೇಷನ್ ಆಯ್ತು, ಹೊಸ ವೆರೈಟಿ ಆಫ್ ಪ್ಲಾಂಟ್ಸ್ ಗಳಿಗಾಗಿ ತಮ್ಮ ಒಂದು ಜೀವನವನ್ನ ಮುಡಿಪಾಗಿಡೋದಕ್ಕೆ. ಓಕೆನಾ? ಥ್ಯಾಂಕ್ ಯು.